2025 ಒಂದು ಆನ್ಸರ್ ಬುಕ್ಲೆಟ್ನ ತಂದಿದ್ದೀನಿ. ಸೊ ಈ ಆನ್ಸರ್ ಬುಕ್ಲೆಟ್ನ ನೋಡಿದ್ರೆ ನಿಮಗೆ ಒಂದು ರಫ್ ಐಡಿಯಾ ಬರುತ್ತೆ. ಸೊ ಫೈನಲ್ ಎಕ್ಸಾಮಲ್ಲಿ ಯಾವ ರೀತಿ ಆನ್ಸರ್ ಬುಕ್ಲೆಟ್ ಇರುತ್ತೆ ಮತ್ತು ಎಷ್ಟು ಜನ ನೀವು ಬರೆದಿರೋ ಪೇಪರ್ನ ಕರೆಕ್ಷನ್ ಮಾಡ್ತಾರೆ ಅಂತ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನೋಡಿ ಇಲ್ಲಿ ಇದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನು ಇಂಗ್ಲೀಷ್ ಇದೆ. ಸೊ ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಅಂತ ಬರೆದಿರ್ತೀರ, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಯೂಶ್ವಲಿ ಇಂಗ್ಲೀಷ್ ಅಂತ ಬರೆದಿರ್ತೀರ. ಸಬ್ಜೆಕ್ಟು ಮ್ಯಾಥಮೆಟಿಕ್ಸು. ಸೊ ಸಬ್ಜೆಕ್ಟ್ ಕೋಡು ಇಟ್ ಈಸ್ 81. ಸೊ ಟೋಟಲಿ 29 ಪೇಜಸ್ ಆನ್ಸರ್ ಬರೆದಿದ್ದಾರೆ. ಅದಾದಮೇಲೆ ನೀವು ಇಲ್ಲಿ ಸಿಗ್ನೇಚರ್ ಹಾಕಬೇಕು. ಸೊ ನೋಡಿ ಇಲ್ಲಿ ಸಿಗ್ನೇಚರು ಇನ್ವಿಜಿಲೇಟರ್ ಸಿಗ್ನೇಚರ್ ಇದೆ, ಓಕೆನಾ. ಅದಾದಮೇಲೆ ಸೊ ಈ ಕ್ವಶ್ಚನ್ ಪೇಪರಲ್ಲಿ 39 ಕ್ವಶ್ಚನ್ ಇರುತ್ತೆ. ಸೊ ನಿಮ್ಮದು ಆನ್ಸರ್ ಬುಕ್ಲೆಟಲ್ಲಿ ಯಾವ ಕ್ವಶ್ಚನ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಲೂ ಮಾರ್ಕ್ ಮಾಡಿರ್ತಾರೆ. ನೋಡಿ ಇಲ್ಲಿ ಫಸ್ಟ್ ಕ್ವಶ್ಚನ್ಗೆ ಸೊ ಕ್ವಶ್ಚನ್ ನಂಬರು 1 2 3 10 ಕ್ವಶ್ಚನ್ನು, ಫಸ್ಟ್ 10 ಕ್ವಶ್ಚನ್ನು ಎಲ್ಲ ಫಸ್ಟ್ 10 ಕ್ವಶ್ಚನ್ನು ಕರೆಕ್ಟು, ಎಲ್ಲವೂ 1 ಮಾರ್ಕ್ಸು. ಅದೇ ರೀತಿ ಟೋಟಲಿ ಕ್ವಶ್ಚನ್ ಪೇಪರಲ್ಲಿ 39 ಕ್ವಶ್ಚನ್ಸ್ ಇದೆ. ಸೊ ಟೋಟಲಿ ಈ ಆನ್ಸರ್ ಪೇಪರು 74 ಮಾರ್ಕ್ಸ್ ಬಂದಿದೆ. ಸೊ ಇವಾಗ ಇಲ್ಲಿ ಈ ಪೇಜ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಇನ್ಸ್ಟ್ರಕ್ಷನ್ ಟು ದಿ ಕ್ಯಾಂಡಿಡೇಟ್ಸ್ ಅಂದರೆ ಸೊ ಎಕ್ಸಾಮ್ ಬರಿಬೇಕಾರೆ ಮತ್ತು ಬಿಫೋರ್ ದ ಎಕ್ಸಾಮು ನೀವು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ನೀಡ್ ಟು ಬಿ ಫಾಲೋಡ್ ಬೈ ದಿ ಎಕ್ಸಾಮಿನೇಷನ್ ಬೋರ್ಡ್ ಅದೆಲ್ಲ ಇಲ್ಲಿ ಡೀಟೇಲ್ ಆಗಿ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷಲ್ಲಿ ಎರಡೂ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಸೊ ಇವಾಗ ಇದು ಫಸ್ಟ್ ಪೇಜ್ ಆನ್ಸರು ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಫಸ್ಟ್ 8 ಕ್ವಶ್ಚನ್ಸ್. ಸೊ ಈ ರೈಟ್ ಸೈಡಲ್ಲಿ ಹಾಕಿರೋದು ಫಸ್ಟ್ ಕ್ವಶ್ಚನ್ಗೆ ಎಷ್ಟು ಮಾರ್ಕ್ಸ್ ಅಂತ. ಸೊ ಫಸ್ಟ್ ಕ್ವಶ್ಚನ್ಗೆ 1 ಮಾರ್ಕ್ಸು, ಸೆಕೆಂಡ್ ಕ್ವಶ್ಚನ್ಗೆ 1 ಮಾರ್ಕ್ಸು. ಸೊ ಅಟ್ ದ ಬಾಟಮ್ ಆಫ್ ದಿ ಪೇಜಲ್ಲಿ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಅಂದರೆ ಆ ಪರ್ಟಿಕ್ಯುಲರ್ ಕ್ವಶ್ಚನ್ಗೆ ಏನಾರು ರಫ್ ವರ್ಕ್ ಮಾಡಬೇಕಂದ್ರೆ ನೀವು ಆ ಬಾಟಮ್ ಆಫ್ ದ ಪೇಜಲ್ಲೇ ಮಾಡಬೇಕು. ನೀವು ಪೆನ್ನಲ್ಲಾರ ಮಾಡ್ಬೋದು ಅಥವಾ ಪೆನ್ಸಿಲಲ್ಲಾರ ಮಾಡ್ಬೋದು. ಮತ್ತು ಟೋಟಲ್ ಮಾರ್ಕ್ಸು ಅಂದರೆ ಆ ಪೇಜಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಆ ಬಾಟಮ್ ಆಫ್ ದ ಪೇಜಲ್ಲಿ ಬರೆದಿರ್ತಾರೆ. ಸೊ ಇದು ಪೇಜ್ ನಂಬರ್ 1. ಸೊ ಈಗ ಅಬ್ಸರ್ವ್ ಮಾಡ್ತಾ ಇರೋದು ಪೇಜ್ ನಂಬರ್ 2 ಅಂದರೆ ಕ್ವಶ್ಚನ್ ನಂಬರ್ 10 ಕ್ವಶ್ಚನ್ ನಂಬರ್ 14 ಗಂಟ ಇಲ್ಲಿ ಆನ್ಸರ್ ಮಾಡಿದ್ದಾರೆ. ಕ್ವಶ್ಚನ್ ನಂಬರ್ 15, ಕ್ವಶ್ಚನ್ ನಂಬರ್ 16. ಇದು ಥರ್ಡ್ ಮೇನ್ ಸ್ಟಾರ್ಟ್ ಆಗೋದು ಕ್ವಶ್ಚನ್ ನಂಬರ್ 17 ಕ್ವಶ್ಚನ್ ನಂಬರ್ 17, ಕ್ವಶ್ಚನ್ ನಂಬರ್ 18, ಕ್ವಶ್ಚನ್ ನಂಬರ್ 19, ಕ್ವಶ್ಚನ್ ನಂಬರ್ 20, 21, 22, ಕ್ವಶ್ಚನ್ ನಂಬರ್ 23. ಸೊ ನೋಡಿ ಈ ಥರ ಏನಾರ ನೀವು ಆನ್ಸರ್ ಬರೆದ್ಬಿಟ್ಟು ಸ್ಟ್ರೈಕ್ ಔಟ್ ಮಾಡಿದ್ರೆ ಅಂಥದನ್ನ ಅವರು ಕರೆಕ್ಷನ್ ಮಾಡಲ್ಲ. ಕ್ವಶ್ಚನ್ ನಂಬರ್ 25, ಕ್ವಶ್ಚನ್ ನಂಬರ್ 26. ನೋಡಿ ಕ್ವಶ್ಚನ್ ನಂಬರ್ 25 3 ಮಾರ್ಕ್ಸ್ ಕ್ವಶ್ಚನ್ನು ಫುಲ್ 3 ಮಾರ್ಕ್ಸ್ ಬಂದಿದೆ. ಕ್ವಶ್ಚನ್ ನಂಬರ್ 26 ಅಗೇನ್ ಇಟ್ ಇಸ್ ಎ 3 ಮಾರ್ಕ್ಸ್ ಕ್ವಶ್ಚನ್, 3 ಮಾರ್ಕ್ಸ್ ಬಂದಿದೆ. ಕ್ವಶ್ಚನ್ ನಂಬರ್ 27 ನೋಡಿ ಅದು 3 ಮಾರ್ಕ್ಸು, 3 ಮಾರ್ಕ್ಸ್ ಫುಲ್ ಕಂಪ್ಲೀಟಾಗಿ ಬಂದಿದೆ. ಸೊ ಕ್ವಶ್ಚನ್ ನಂಬರ್ 28. ಸೊ ಇಲ್ಲಿ ಒಂದಷ್ಟು ಮಿಸ್ಟೇಕ್ ಆಗಿದೆ, ಅದಕ್ಕೆ ಮಾರ್ಕ್ಸ್ ಫುಲ್ ಬಂದಿಲ್ಲ. ಇಲ್ಲೂ ಅಷ್ಟೇ ಒಂದಷ್ಟು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ, ಅದಕ್ಕೆ ಮಾರ್ಕ್ಸ್ ಬಂದಿಲ್ಲ ಕ್ವಶ್ಚನ್ ನಂಬರ್ 28ಅಲ್ಲಿ. ಕ್ವಶ್ಚನ್ ನಂಬರ್ 29 ಫುಲ್ 3 ಮಾರ್ಕ್ಸ್. ಕ್ವಶ್ಚನ್ ನಂಬರ್ 30 ಅಗೇನ್ 3 ಮಾರ್ಕ್ಸ್. ಕ್ವಶ್ಚನ್ ನಂಬರ್ 31 3 ಮಾರ್ಕ್ಸ್. ಕ್ವಶ್ಚನ್ ನಂಬರ್ 32 ಅಗೇನ್ ಇಟ್ ಈಸ್ ಆಲ್ಸೋ 3 ಮಾರ್ಕ್ಸ್. 33 that is also 3 marks. Question number 34 it is the graph. Question number 35 it is a theorem. Question number 36 ಸೊ ಇಲ್ಲೊಂದಷ್ಟು ಮಿಸ್ಟೇಕ್ ಆಗಿದೆ. ಕ್ವಶ್ಚನ್ ನಂಬರ್ 37 ನೋಡಿ ಇದು 37. ಕ್ವಶ್ಚನ್ ನಂಬರ್ 38. ಸೊ ಲಾಸ್ಟ್ ಕ್ವಶ್ಚನ್ ನಂಬರ್ 39 ಬರೆದಿರಬೇಕು. ನೋಡಿ ಇದು ಇಲ್ಲಿ RE ಅಂತ ಬರೆದಿದ್ದಾರೆ. RE ಅಂತ ಅರ್ಥ ಏನಂದರೆ ಸೇಮ್ ಕ್ವಶ್ಚನ್ಗೆ 2 ಟೈಮ್ಸ್ ಆನ್ಸರ್ ಬರೆದಿದ್ರೆ ಈ ಥರ ಬರೀತಿರ್ತಾರೆ. ಸೊ ಲಾಸ್ಟಲ್ಲಿ ಗ್ರಾಫ್ ಶೀಟು ನೋಡಿ, ಗ್ರಾಫ್ನ ಎಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಔಟ್ ಆಫ್ 4 ಮಾರ್ಕ್ಸ್ ಬಂದಿದೆ. ಸೊ ಈ ವಿಡಿಯೋ ನೀವು ನೋಡಿದ್ರೆ ಪ್ರೆಸೆಂಟು ಯಾರು 10th ಅವ್ರಿಗೆ ಈ ವಿಡಿಯೋನ ತೋರಿಸಿದ್ರೆ ಅವ್ರಿಗೆ ಒಂದು ಎಕ್ಸಾಮ್ ಬರೆಯೋಕ್ಕೆ ಒಂದು ರಫ್ ಆಗಿರೋ ಐಡಿಯಾ ಬರುತ್ತೆ. ಮತ್ತು ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡೋದು ಹೆಂಗೆ, ಆದಷ್ಟು ಸ್ಟ್ರೈಕ್ ಔಟ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು, ಆಯಿತಾ. ಸೊ
ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋನ ಯಾರು ಪ್ರೆಸೆಂಟು 10th ಓದ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.